ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ಬಂದು ಮಾಮೂಲಿ ಇಡ್ಲಿ ಹಿಟ್ಟು ಏನು ಮಾಡಿ ಉಳಿದಿರುತ್ತೆ, ಇಡ್ಲಿ ಮಾಡಿ ಏನು ಹಿಟ್ಟು ಉಳಿದಿರುತ್ತೆ ಅದನ್ನು ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಸೊ ಅದು ಹಾಗೆ ಉಳ್ಬಿಟ್ಟಿರುತ್ತೆ, ಮರ್ತೇ ಹೋಗಿರುತ್ತೆ ನಮಗೆ ಕೆಲವೊಂದು ಸರಿ. ಇನ್ನು ಆ ಹಿಟ್ಟಿನಿಂದ ಇವತ್ತು ನಾನು ಮಕ್ಕಳಿಗೆ ಅಥವಾ ನಮಗೆ ಸ್ಪೆಷಲಾಗಿ ಇಡ್ಲಿ ಥರನೇ ನೀವು ಸ್ಪೆಷಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ರೆಸಿಪಿನ ಮಾಡೋಣ ಅಂದ್ಕೊಂಡು ಇವತ್ತೊಂದು ಸಿಂಪಲಾಗಿ ಉಳಿದಿರುವಂಥ ಹಿಟ್ಟಿಂದ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಅದು ಕೂಡ ಇಡ್ಲಿನೇ, ಬಟ್ ಡಿಫ್ರೆಂಟಾಗಿರುತ್ತೆ ಅಷ್ಟೇ, ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇನ್ನು ಈ ಇಡ್ಲಿನ ಮಾಡೋದಕ್ಕೆ ನಾವು ಇನ್ಯಾವುದೇ ಜಾಸ್ತಿ ಏನು ಬಳಸ್ತಾ ಇಲ್ಲ. ಮಾಮೂಲಿ ಇಡ್ಲಿ ಹಿಟ್ಟು ಏನಿದೆ ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ಆ ಇಡ್ಲಿ ಹಿಟ್ಟಿಗೆ ನಾನು ಒಂದು ಅರ್ಧ ಕಪ್ ಈರುಳ್ಳಿ, ಅಂದರೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದಾದ ನಂತರ ಒಂದು ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ. ಸೊ ಅದಾದ ನಂತರ ನಾವು ಮೊದಲೇ ಇಡ್ಲಿಗೆ ಉಪ್ಪು ಹಾಕಿರೋದ್ರಿಂದ ನೀವು ಬೇಕಿದ್ರೆ ಉಪ್ಪು ಹಾಕ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಸೊ ಇನ್ನು ಕೊತ್ತಂಬರಿ ಸೊಪ್ಪು ಫೈನಲಾಗಿ ಉದುರಿಸ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಉಪ್ಪನ್ನು ಹಾಕಿಲ್ಲ, ಏಕೆಂದರೆ ನಾನು ಫಸ್ಟೇ ಉಪ್ಪು ಹಾಕಿಟ್ಟಿರ್ತೀನಿ ಇಡ್ಲಿ ಹಿಟ್ಟಿಗೆ. ಹಾಗಾಗಿ ಸೊ ಇದಂತೂ ತುಂಬಾ ರುಚಿಯಾಗಿ ಬರುತ್ತೆ ಆ್ಯಂಡ್ ಅದ್ಭುತವಾದಂಥ ರುಚಿ ಕೊಡುತ್ತೆ ಅಂತ ಹೇಳ್ಬೋದು. ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಸಖತ್ ರುಚಿಯಾಗಿ ಬಂದಿತ್ತು. ನನಗಂತೂ ನನ್ನ ಮಕ್ಕಳಿಗಂತೂ ಸಖತ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಇದೆಲ್ಲನೂ ಹಾಕಿ ಈರುಳ್ಳಿ, ಕ್ಯಾರೆಟ್, ಸಾಂಬಾರು ಸೊಪ್ಪು ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಸಪ್ರೇಟ್ ಎತ್ತಿಟ್ಟು, ಮಾಮೂಲಿ ಇಡ್ಲಿ ಯಾವ ರೀತಿ ಬೇಯಿಸ್ತೀವಿ ಆ ರೀತಿ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ಇಡ್ಲಿನ ಹಾಕಿ, ಇಡ್ಲಿ ಹಿಟ್ಟನ್ನು ಹಾಕಿ ಅದ್ರ ಮೇಲೆ ನನ್ನ ಮಕ್ಕಳಿಗೆ ಸ್ವಲ್ಪ ಕಲರಾಗಿ ಕಾಣಲಿ ಅಂತ ಸೊ ಕ್ಯಾರೆಟ್ನ ಉದುರಿಸಿಟ್ಟಿದ್ದೀನಿ. ಸೊ ಇನ್ನು ಮಿಕ್ಕಿದ್ದೆಲ್ಲ ಇಡ್ಲಿ ಪಾತ್ರೆಗೆ ನಾರ್ಮಲಾಗಿ ನಮಗೆ ಮಾಮೂಲಿ ಹಿಟ್ಟು ಏನು ಮಿಕ್ಸ್ ಮಾಡಿದ್ವಿ ಅದನ್ನೇ ಹುಯ್ದು ಇಟ್ಕೋತಾ ಇದ್ದೀನಿ, ನನಗೆ ನಮ್ಮ ಮನೆಯವ್ರಿಗೆ. ಸೊ ಸಿಕ್ಕಾಪಟ್ಟೆ ರುಚಿಯಾಗಿ ಬಂದಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಟ್ನಿ, ಹೋಟೆಲ್ ಸ್ಟೈಲ್ ಚಟ್ನಿ. ಬಟ್ ನಾವಿಲ್ಲಿ ಹೋಟೆಲ್ ಸ್ಟೈಲ್ ಚಟ್ನಿನ ನಾವು ಸಿಂಪಲಾಗಿ ಮನೆಯಲ್ಲೇ ರೆಡಿ ಮಾಡ್ಕೋತಾ ಇದ್ದೀನಿ. ಅದಂತೂ ನಂಗೆ ಸಖತ್ತು ರುಚಿ ಅನ್ನಿಸ್ತು, ಅದ್ಭುತವಾದಂಥ ರುಚಿ ಕೊಡ್ತು ಚಟ್ನಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಆ್ಯಂಡ್ ಇಡ್ಲಿನ ಹಾಕಿ ಒಂದು 15 ಮಿನಿಟ್ಸ್ ಬೇಯಿಸಿದ್ರೆ ಇಡ್ಲಿ ರೆಡಿ ಆಗಿಬಿಡುತ್ತೆ. ಇನ್ನು ಈ ಕಡೆ ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಚಟ್ನಿ ಮಾಡೋದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಕಡಲೆ, 2 ಟೇಬಲ್ ಸ್ಪೂನಷ್ಟು ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ನನಗೆ ಖಾರ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ, ಸೊ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೀರನ್ನು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಹದ ಚಟ್ನಿ ಇರಬೇಕೋ ಸೊ ಆ ಹದಕ್ಕೆ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳಿ. ಸೊ ನಾನು ಈ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಾದ್ಮೇಲೆ ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ಒಗ್ಗರಣೆನ ಕೊಡ್ತಾಯಿದ್ದೀನಿ ಚಟ್ನಿಗೆ. ಈ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಅಂದಮೇಲೆ ಸಾಸಿವೆನ ಹಾಕಿ ನೀಟಾಗಿ ಸಿಡಿಸ್ಕೋತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಕರಿಬೇವಿನ ಸೊಪ್ಪು ಮಿಕ್ಸ್ ಆದಮೇಲೆ ನೀಟಾಗಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಮತ್ತು ಕೆಂಪು ಮೆಣಸಿನ್ಕಾಯಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದಿಷ್ಟು ಫ್ರೈ ಆದರೆ ಆಗೋಯಿತು, ಚಟ್ನಿನೂ ರೆಡಿ ಆಗೋಯಿತು, ಚಟ್ನಿಗೆ ಹಾಕೋ ಒಗ್ಗರಣೆನೂ ರೆಡಿ ಆಗೋಯಿತು. ಸೂಪರ್ ಟೇಸ್ಟಿಯಾಗಿರೋಂಥ ಚಟ್ನಿ ಕೂಡ ರೆಡಿ ಆಯಿತು, ಅದ್ಭುತವಾಗಿರುತ್ತೆ. ಖಂಡಿತ ಒಂದು ಸರಿ ಟ್ರೈ ಮಾಡಿ. ಇಡ್ಲಿ ಹಿಟ್ಟು ಹೆಚ್ಚಾಗಿ ಉಳಿದಿರೋದನ್ನು ವೇಸ್ಟ್ ಮಾಡೋದ್ರ ಬದಲು ಈ ಥರ ಒಂದು ರೆಸಿಪಿನ ಮಾಡಿ ಖುಷಿಪಡಿ ಆ್ಯಂಡ್ ತುಂಬಾ ರುಚಿಯಾಗಿ ಬರುತ್ತೆ. ಖಂಡಿತ ನೀವು ತಿಂದು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ ನಿಮಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ.